ನಮಸ್ಕಾರ. ಚಿತ್ರಲೋಕ ಯೂಟ್ಯೂಬು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ನಾನು ಎಷ್ಟೆಷ್ಟೋ ಹೇಳ್ಬಿಟ್ಟೆ ಸರ್. ಫ್ರೈಡೆ 13th, ದಟ್ ಈಸ್ ಪರ್ಟಿಕ್ಯುಲರ್ ಫ್ರೈಡೆ 13th ಭಾರಿ ಕೆಟ್ಟ ದಿವಸ, ಮಾಡಬೇಡಿ ಅಂತ ಯಾವಾಗಲೂ ಹೇಳೋರು ಸರ್. ಅಲ್ಲಿ ಹೋದ್ರು ಈ ಅಪ್ಪ ಲೊಕೇಶನ್ಗೆ ಬಂದು ತಡಿ ಅಂತ ಒಂಚೂರು ಮಾತಾಡಲಿಲ್ಲ ಸರ್. ಅವ್ನು ರಾಜೇಂದ್ರ ಅಂತ ಕ್ಯಾಮ್ರಾಮನ್ನು ನನ್ನ ಪಿಕ್ಚರ್ನಲ್ಲಿದ್ದವನು. ನನ್ನ ಮಗ ಕ್ರೇನ್ ಮೇಲೆ ನಿಂತ್ಕೊಂಡೇ ಇದ್ಬಿಟ್ಟು ಕೆಳಗೂ ಬರಲಿಲ್ಲ ಸರ್ ನಾನು. ಆಮೇಲೆ ಇವ್ರು ಬೇರೆ ಹೇಳ್ಕೊಟ್ಟವ್ರೆ ಶಿಲ್ಪನ್ಗೆ ಡೇಟ್ಸ್ ಕೊಡಬೇಡ. ನಾನು ಅಂಥದ್ದೇನು ಪರಿಸ್ಥಿತಿ, ಅಯ್ಯ ನೀನು ಅದಿರೋ ದುಡ್ಡು ಕೊಟ್ಟರೆ ಇನ್ನೊಬ್ರು ಬರ್ತಾರೆ, ಮಂಜು ವಾರಿಯರ್ನ ಹಾಕೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಬಂದರೆ ಇಲ್ಲಿ ಇವ್ರು ಕ್ಯಾನ್ಸಲ್ ಮಾಡಿಬಿಟ್ರಾ, ಶೈಲೇಂದ್ರ ಬಾಬು ಬೇಡ ಆ ಪಿಕ್ಚರು ಅಂತ. ನಾನು ಲೈಟಿಂಗು ಶುರು ಮಾಡಿದ್ಮೇಲೆ ಎಲ್ಲ ಹನ್ ಮಾಡಿದ್ದೆಲ್ಲ ಲೈಟಿಂಗಲ್ಲೇ. ಯಾಕೆಂದರೆ ನಮ್ಮ ಕರಿಸುಬ್ಬು ಲೇಔಟ್ ಮಾಡಿದ್ದ ಹೊಸೂರ್ ಹತ್ರ, ಸುಭಾಷ್ ನಗರ್ ಡ್ಯಾಮ್ ವ್ಯೂ ಲೇಔಟ್ ಅಂತ. ಅವ್ರ ಫ್ರೆಂಡ್ ಒಬ್ಬ ನಿಜಗುಣ ಅಂದ್ಬಿಟ್ಟು ಏನೋ ಸೂಸೈಡ್ ಮಾಡ್ಕೊಂಡು ಅಂತ ಕಾಣುತ್ತೆ. 4 ಸೈಟ್ ತೊಗೊಂಡಿದ್ದೆ ಅವ್ರ ಹತ್ರ. ಲಕ್ಕಿ ಟಿಪ್ಪಲ್ಲೇ 2 ಸೈಟ್ ಬಂದ್ಬಿಟ್ಟಿದ್ದು. 30-40. ಅವಾಗ ಏನು ಸರ್, ಎಲ್ಲ ಅವಾಗ ತಿಂಗಳಿಗೆ ಇಷ್ಟು ಅಂತ ಕಟ್ಕೊಂಡು ಹೋಗ್ತಿದ್ರು ಸರ್. ಲಕ್ಕಿ ಟಿಪ್ ಹಾಕೋರು ನಮ್ಮ ಕಾಲೇಜ್ ಕಾಲೇನೆ. ಆವಾಗ ನನಗೊಂದು ಫಸ್ಟು 2 ಹಾಕ್ಕೊಂಡಿದ್ದೆ, ಒಂದು ಲಕ್ಕಿ ಟಿಪ್ಪಲ್ಲಿ ಬಂದ್ಬಿಡ್ತು. ಆಮೇಲೆ ನಾನು ಹೇಳ್ತೆ ಹೆಂಗೂ ಕಟ್ತೀನಲ್ಲ, 2 ಹಾಕೊಂಬಿಡು ಅಂತೇಳಿ ಒಟ್ಟು 4 ಸೈಟಿಗೆ ಕಟ್ತಾಯಿದ್ದೆ ಸರ್. ಅದು ಹೆಚ್ಚು ಕಮ್ಮಿ ಒಂದು 8-10 ತಿಂಗಳೇನೋ ಕಟ್ಟಿದ್ದು ಅಂತ ಕಾಣುತ್ತೆ. ಯಪ್ಪ ಸೂಸೈಡ್ ಮಾಡ್ಕೊಂಡ್ಮೇಲೆ ಇವರೆಲ್ಲ ಪಾರ್ಟಿಷನ್ಸ್ ಆಗೋಯ್ತು. ಯಾರೋ ರಾಮಲಿಂಗಮ್ಮು, ಕರಿಸುಬ್ಬು ಇವ್ರದ್ದೆಲ್ಲ ಅಷ್ಟೊತ್ತು ನಾನು ಬೇರೆ ಸಿನಿಮಾ ಶುರು ಮಾಡಿಬಿಟ್ಟೆ. ಆಮೇಲೆ ಒಂದು ನಮ್ಮ ಫಾದರು ನಮ್ಮ ಮನೇಲಿ ಒಬ್ಬರು ಕಸಿನ್ ಸಿಸ್ಟರ್ಸ್ ಹಾಕ್ಕೊಂಡಿದ್ದು, ನಮ್ಗೆ ಹೆಣ್ಮಕ್ಳಿಲ್ಲ ಮನೆಯಲ್ಲಿ. ಅವಳಿಗೆ ಮದುವೆ ಮಾಡೋದಕ್ಕೆ ನಮ್ಮಪ್ಪ ಒಂದು ಸೈಟ್ ಮಾರಕ್ಕೆ ಹೊರಟಿದ್ರು. ಅದು ಯಜ್ಞಳ್ಳಿದಿತ್ತು. ಆ ಸೈಟ್ನ ನಾನೇ ಪರ್ಚೇಸ್ ಮಾಡಿ ಆ ದುಡ್ಡನ್ನೇ ನಮ್ಮ ತಂದೆ ಕೊಟ್ಟು ಅವಳದು ಮದುವೆ ಮಾಡಿದ್ವಿ. ಅದೊಂದಿತ್ತು. ಅದೊಂದಾಯ್ತು. ಆಮೇಲೆ ಪಾಪ್ರೆಡ್ಡಿಪಾಳ್ಯದಲ್ಲಿ ಅಂಬೇಡ್ಕರ್ ಕಾಲೇಜ್ ಎದುರುಗಡೆ ನಮ್ಮಪ್ಪ ನನಗೆ ಅಂತ ಒಂದು ಸೈಟ್ ಹೊಡಿದ್ರು, 73/40. ಅದು ಇವತ್ತು ಅಪಾರ್ಟ್ಮೆಂಟ್ ಮಾಡಿ ಅದು ನಮ್ಮೊಂದು ಎಷ್ಟೋ ಕೋಟಿ ಬರುತ್ತೆ. ಒಂದು 6 ಸೈಟ್ ಹೊಟ್ಟೋಯ್ತು, ಎಲ್ಲ ಹೋಯ್ತು. ಆಮೇಲೆ ಅದಾದ ಮೇಲೆ ಬಿಟ್ಟರೆ ಇನ್ಯಾವುದೂ ಇಲ್ಲ ಸರ್ ನಂದು ಅಂತ ಏನೂ ಇಲ್ಲ. ಇಷ್ಟು ಒಂದು ಶಿವಸೈನ್ಯ ಒಂದೇ, ಅದು ಅಷ್ಟು ಪಿಕ್ಚರ್ನು ತಿಂದ. ಆಮೇಲೆ ಈ ತಾಯಿ ಕೊಟ್ಟೆ ಸೀರೆ ನನಗೆ ದುಡ್ಡು ಬಂತು, ಅದರಲ್ಲಿ ಏನು ಲಾಸ್ ಆಗಲಿಲ್ಲ. ಆಮೇಲೆ ಅದೇ ಈ ಮೆಗಾ ಸೀರಿಯಲ್ಸು, ಈ ಎಕ್ವಿಪ್ಮೆಂಟ್ ಸಪ್ಲೈಸು ಈ ಥರನೇ ಕಂಟಿನ್ಯೂ ಆದೆ. ಪ್ರೊಡಕ್ಷನ್ ಅಂತ ಸಿನಿಮಾ ಬೇಡ ಅಂತ ಅದೇ ಅಸೆಂಬ್ಲಿ ಮಾಡೋಕ್ಕೆ ಹೋದೆ. ಆವಾಗ ಯಾರು ನಮ್ಮ PH ವಿಶ್ವನಾಥ್ ಅವರು ರಂಗೋಲಿ ಮಾಡಿದರು ಶೈಲೇಂದ್ರ ಬಾಬುದು. ರೆಕಾರ್ಡಿಂಗ್ ಎಲ್ಲ ಮಾಡಿ ಇನ್ನೇನು ಶುರುವಾಗಬೇಕು ಅನ್ನುವಾಗ ಹುಡುಗ ಆ್ಯಕ್ಟ್ ಮಾಡಿದ್ನಲ್ಲ ಸಂಜಯ್ ಭಾರ್ಗವ ಅಂತ, ಆ ರಂಗೋಲಿಲಿ ಆ್ಯಕ್ಟ್ ಮಾಡಿದ್ದ. ಸೇಮ್ ಕಾಂಬಿನೇಷನು. ಶೈಲೇಂದ್ರ ಬಾಬುನೇ ಮಾಡಿ ಅಂತ ಹೇಳಿ ಮಾಡಿಸ್ತವ್ರು. ಕೊನೆಗೆ ಆ ಪಿಕ್ಚರ್ ಬಿದ್ದೋಯ್ತು ಅಂದಿದ್ದ ತಕ್ಷಣ ನಾನು ಮಾಡಲ್ಲ, ಇದನ್ನು ನೆಗೆಟಿವ್ ಫೈನಾನ್ಸ್ ಮಾಡಲ್ಲ ಅಂತ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು. ಅದನ್ನು ತಾಯಿ ಕೊಟ್ಟೆ ಸೀರಿಯಲ್ ಹಿಡ್ಕೊಂಬಿಟ್ರು ದುಡ್ಡು. ಅದು ರೆಕಾರ್ಡಿಂಗ್ ಆಗಿ ಅಲ್ಲೊಂದು 7-8 ಲಕ್ಷ ರೂಪಾಯಿ ಬ್ಲಾಕು. ಎಲ್ಲರಿಗೂ ಅಡ್ವಾನ್ಸ್ಗಳು ಕೊಟ್ಟಿದ್ದ. ಹೀರೋ ವಾಪಸ್ ಕೊಡಲಿಲ್ಲ ಪಾಪ. ಶರತ್ ಸುಮಂತ್ ಅನ್ನೋನು. ಅವೆಲ್ಲ ಸುಮಾರು ದುಡ್ಡು ಹೋಯ್ತು. ರೆಕಾರ್ಡಿಂಗ್ ಎಲ್ಲ ಮಾಡಿದ್ವಿ. ಕಲ್ಯಾಣ್ ಕೆಲೆ ಮ್ಯೂಸಿಕ್ಕು. ತಾಯಿ ಕೊಟ್ಟೆ ಸೀರೆ ಫಸ್ಟ್ ಇಂಟ್ರೊಡಕ್ಷನ್ ಕಲ್ಯಾಣೇ ನಮ್ಮ ಪಿಕ್ಚರು. ಮನೋರು ಮಾಡಬೇಕಾಗಿತ್ತು, ಅವ್ರ ಕೈಲಿ ಮಾಡಿಸ್ತು. ಸೆಕೆಂಡ್ ಪಿಕ್ಚರ್ ಅದು. ಅಷ್ಟೊತ್ತಿಗೆ ತಾಯಿ ಕೊಟ್ಟೆ ಸೀರೆ ಎಂಡಿಂಗ್ ಸ್ಟೇಜಲ್ಲಿ ಈ ನಾರಾಯಣ್ಗೂ ನನಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಗ್ರೇಟು HC ಸುರೇಶ ಏನೋ ಅವನ ಹೆಸರು. ಅವನೇನೋ ಅವ್ನು ಫಿಟ್ಟಿಂಗ್ ಇಟ್ಟು ಅವ್ರು ನನ್ನ ಮೇಲೆ ಮುನ್ಸ್ಕೊಂಡ್ರು. ಯಾವ ಮಟ್ಟಕ್ಕೆ ಅಂದರೆ ಡಬಲ್ ಪಾಸಿಟಿವ್ ನೋಡೋಕ್ಕೂ ನನ್ನ ಜೊತೆ ಬರಲಿಲ್ಲ ಅಯ್ಯಪ್ಪ. ಫಸ್ಟ್ ಕಾಪಿನ ನೋಡೋಕ್ಕೂ ಬರಲಿಲ್ಲ. ಕೊನೆಗೆ ನಾನೇ ಕೂತ್ಕೊಂಡು ಸೌಂದರ್ಯ ಫೋರ್ಸಿಬ್ಲಿ ಎಡಿಟ್ ಮಾಡಿಸಿದ್ದಾಯಿತು. ಅದರಲ್ಲೂ ತಾಯಿ ಕೊಟ್ಟೆ ಸೀರೆ ಇದು ಅವ್ರದ್ದೊಂದು ಕಾಮಿಡಿ ಪೋರ್ಷನ್ ಇತ್ತು. ತವರಿನ ತೊಟ್ಲಿಗೆ ಅಂತ ಶೂಟ್ ಮಾಡಿದ್ದು. ಈ ನಮಗೇನೋ ಒಂದು ಸ್ವಲ್ಪ ಕಾಮಿಡಿ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತಿದೆ ಅಂದಾಗ ಇವರು ಎತ್ತಿಟ್ಟಿದ್ರು ಶಾರ್ಟ್ಸು. ಅದಷ್ಟು ಶಾರ್ಟ್ಸ್ ನಾನು ಪರ್ಚೇಸ್ ಮಾಡಿದೆ, ಅದೆಷ್ಟೋ ಲಕ್ಷ ಕೊಟ್ಟು ತೊಗೊಂಡು ಹಾಕಿದ್ವಿ. ಅದು ಎಲ್ಲೆಲ್ಲಿ ಬೇಕೋ ಅದು ಲ್ಯಾಗ್ ಹೊಡಿಯೋಕ್ಕೆ ಶುರುವಾಗೋಯ್ತು ಡಬಲ್ ಪಾಸಿಟಿವ್ ನೋಡಿದಾಗ. ನಾನು ಇದೆಲ್ಲ ಬೇಡ ತೆಗೆದುಬಿಡಿ ಅಂದೆ. ಆಯಪ್ಪ ಇನ್ನೂ ಜಾಸ್ತಿ ನನ್ನ ಮೇಲೆ ಏಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಏನು ಮಾಡೋದೀಗ ನಾರಾಯಣ ಏನು ಮಾಡಿದ್ದಾನೆ, ಅಲ್ಲಿ ಕುಂಬಳಕಾಯಿ ಎಲ್ಲ ಹೊಡೆದಾದ್ಮೇಲೆ ಜನರಲ್ಲಾಗಿ ನಾರಾಯಣ್ಗಂತೂ ಏನೂ ಅಭ್ಯಾಸಗಳಿಲ್ಲ. ಪಾಪ ಗಿರಿ, ನಮ್ಮ ಗೋವಿಂದು ಎಲ್ಲ ಇರೋ ಟೆಕ್ನಿಷಿಯನ್ಸ್ನೆಲ್ಲ ಕರ್ಕೊಂಡು ಎಲ್ಲ ಹೋಗಿ ಡ್ಯಾಬಲ್ಲಿ ಒಂದಷ್ಟು ಕೂತಿದ್ದು. ಬರೋ ಹೊತ್ತಿಗೆ ನಾರಾಯಣ್ ಮಲ್ಕೊಂಬಿಟ್ಟವ್ರೆ ಸಿದ್ಧಾರ್ಥ ಹೋಟೆಲ್ ರೂಮಲ್ಲಿ. ಅವ್ರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದರು. ನಾನು ಈಗ ಹೋಗಿ ಫ್ಯಾಮಿಲಿ ಎಲ್ಲ ಇರುವಾಗ ನಾನು ಹೋಗಿ ಎಬ್ಬರ್ಸೋಕ್ಕಾಗಲ್ಲ, ಮಕ್ಕಳೆಲ್ಲ ಚಿಕ್ಕವ್ರು ಅವಾಗ. ನಾನು ಇವ್ನಿಗೆ ಹೇಳ್ಬಿಟ್ಟು ಡೈರೆಕ್ಟ್ರು ಬೆಳಗ್ಗೆ ಹೋಗ್ತಾರೆ ಸುರೇಶ, ಅವ್ರಿಗೆ ದುಡ್ಡು ಕೊಟ್ಬಿಡು, ಯಾಕೆಂದರೆ ಅವ್ರಿಗೆ ಪಾಪ ಅಡ್ವಾನ್ಸ್ ಬಿಟ್ಟರೆ ಮಧ್ಯದಲ್ಲಿ ಏನು ದುಡ್ಡು ಇಸ್ಕೊಂಡಿಲ್ಲ, ಲಾಸ್ಟಲ್ಲೇ ಕೊಡಿ ಸರ್ ಅಂತ ಹೇಳಿದರು. ಸರ್ ಇವನು ಕೊಟ್ಟೇ ಇಲ್ಲ ದುಡ್ಡು ಪಾರ್ಟಿ.
ಇವ್ರು ನನ್ಗೆ ಹೇಳ್ದೆ ಕೇಳೋದು ಹೋಗ್ಬಿಟ್ಟಿದಾರಲ್ಲ ನಾನು ಹಿಂಗೆ ಬಿಟ್ಬಿಟ್ಟು ಅಂತ ಆಯಪ್ಪ ಮುನ್ಸ್ಕೊಂಡ್ಬಿಟ್ರು ನಾರಾಯಣ್ ಸುರೇಶ ಅವನೇ ಇನ್ಚಾರ್ಜ್ ಅಲ್ಲ ಸರ್. ಈಗ ರಾತ್ರಿ ಎಲ್ಲ ಗೋವಿಂದು ಗಿರಿ ನಾವೆಲ್ಲ ಜೊತೆಲೇ ಇದ್ದೀವಿ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಇವ್ನು ಕೊಟ್ಟೇ ಇಲ್ಲ ಅಂತ ಇವನು ಅವರು ಕೊಟ್ಟಿಲ್ಲ, ಅವ್ರು ಅನ್ಕೊಂಡವ್ರೆ ನಾನು ಕೊಟ್ಟೆ ಹೋಗಿಲ್ಲ ಇವನಿಗೆ ದುಡ್ಡು ಅಂತ ಅವ್ರು ಅನ್ಕೊಂಡ್ಬಿಟ್ಟವ್ರೆ, ಮುನ್ಸ್ಕೊಂಡ್ಬಿಟ್ರು. ಡಬ್ಬಿಂಗಿಂದಲೇ ಮಾತುಕತೆ ಇಲ್ಲ ನಮಗೂ ಅವ್ರಿಗೂ. ಇವರು ನನಗೆ ಅಪೋಸಿಟ್ ಕಲ್ಯಾಣಿ ಅಂತ ಒಂದು ಪಿಕ್ಚರ್ ಏನೋ ಒಂದು ಸ್ಟಾರ್ಟ್ ಮಾಡಿದ್ರು ನಮ್ಮ ಭದ್ರಾವತಿ ಗೋವಿಂದದ್ದು. ಸರ್ ನಾನು ಎಷ್ಟೆಷ್ಟೋ ಹೇಳ್ಬಿಟ್ಟೆ ಸರ್. ಫ್ರೈಡೇ 13th, ದಟ್ ಈಸ್ ಪರ್ಟಿಕ್ಯುಲರ್ ಫ್ರೈಡೇ 13th ಭಾರಿ ಕೆಟ್ಟ ದಿವಸ ಮಾಡಬೇಡಿ ಅಂತ ಯಾವಾಗಲೂ ಹೇಳೋರು. ಶೇಷ ಪ್ರಮೋದ ಅಂತ ಅವರಲ್ಲ, ಅವರ ಅಪ್ಪ ಚಕ್ರವರ್ತಿ, ಅವ್ರು ಯಾವಾಗಲೂ ಹೇಳೋರು. ನಾನು ಡೈರೆಕ್ಟ್ರಿಗೆ ಹೇಳಿದೆ, ಸರ್ ನಮ್ಮದು ರೆಕಾರ್ಡಿಂಗ್ ನಡೀತಾ ಇದೆ ತಾಯಿಕೋಟೆ ಸೀರೆ, ಈ ಟೈಮಲ್ಲಿ ನೀವು ಹೋಗಿ ಇವನ್ನ ಮ್ಯೂಸಿಕ್ ಡೈರೆಕ್ಟರ್ನಲ್ಲಿ ಕರ್ಕೊಂಡೋದು ಈ ಥಿಯೇಟ್ರ್ ಬಾಡಿಗೆ ಯಾರು ಕಟ್ತಾರೆ, ನೀವಾದರೂ ಸ್ವಲ್ಪ ಯೋಚನೆ ಮಾಡಿ, ನೀವು ರೆಕಾರ್ಡಿಂಗ್ ಮಾಡ್ತಾ ಕೂತ್ಕೊಂಡ್ರೆ. ಸೇಮ್ ಅವ್ರದ್ದೇ ಪಿಕ್ಚರು ಸರ್ ಇದನ್ನು, ಅಲ್ಲಿ ಆಕಾಶನಲ್ಲಿ ರೆಕಾರ್ಡಿಂಗು ಸರ್. ಅಷ್ಟೊಂದು ಏಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟ ಮನುಷ್ಯ. ಪಾಪ ಗೋವಿಂದನೂ ಉದ್ಧಾರ ಆಗಲಿಲ್ಲ. ಹಾಂ, ಕಲ್ಯಾಣಿ ಏನಾಯಿತು, ಸ್ಪಾಟ್ಗೆ ಹೋಗಿದ್ದೀನಿ ಕಲ್ಯಾಣಿ ಟೈಮಲ್ಲಿ, ಅಲ್ಲೆಲ್ಲ ಮೇಲ್ಕೋಟೆ ಹತ್ರ ಶೂಟಿಂಗ್ ಮಾಡ್ತಾಯಿದ್ರು. ನನಗೆ ಹಸೆಮಣೆಗೆ ಹೀರೋಯಿನ್ ಹುಡುಕ್ತಿದ್ದೆ ಅನ್ನಲ್ಲ, ಅವಾಗ ಶಿಲ್ಪನ್ ಕೇಳಿ ಅಂತ ಯಾರೋ ಸಜೆಸ್ಟ್ ಮಾಡಿದ್ರು. ಆವಾಗ ನಾನು ಅಲ್ಲಿಗೆ ಹುಡ್ಕೊಂಡೋದೆ ಸರ್. ಅಲ್ಲಿ ಹೋದ್ರು ಈ ಅಪ್ಪ ಲೊಕೇಶನ್ಗೆ ಬಂದು ತಡಿ ಅಂತ ಒಂದು ಚೂರು ಮಾತಾಡಲಿಲ್ಲ ಸರ್. ಅವ್ನು ರಾಜೇಂದ್ರ ಅಂತ ಕ್ಯಾಮ್ರಾಮನ್ನು, ನನ್ನ ಪಿಕ್ಚರ್ನಲ್ಲಿದ್ದವನು. ನನ್ನ ಮಗ ಕ್ರೇನ್ ಮೇಲೆ ನಿಂತ್ಕೊಂಡೇ ಇದ್ಬಿಟ್ಟು ನಾವು ಕೆಳಗೂ ಬರಲಿಲ್ಲ ಸರ್ ನಾವು. ಆಮೇಲೆ ಇವ್ರು ಬೇರೆ ಹೇಳ್ಕೊಟ್ಟವ್ರೆ ಶಿಲ್ಪನ್ಗೆ ಡೇಟ್ಸ್ ಕೊಡಬೇಡ ಅಂತ ಹೇಳಿ. ನಾನು ಆ ಅಮ್ಮ ಹೋಟ್ಲಿಗೆ ಹೋದ್ಲು, ಅಲ್ಲಿಗೆ ಹೋದೆ. ಆ ಅಮ್ಮ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದೆ. ನಾನು ಅಂಥದ್ದೇನು ಪರಿಸ್ಥಿತಿ, ಅಯ್ಯ ನೀನು ಅದಿರೋ ದುಡ್ಡು ಕೊಟ್ಟರೆ ಇನ್ನೊಬ್ರು ಬರ್ತಾರೆ, ಮಂಜು ವಾರಿಯರ್ನ ಹಾಕೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಬಂದರೆ ಇಲ್ಲಿ ಇವ್ರು ಕ್ಯಾನ್ಸಲ್ ಮಾಡಿಬಿಟ್ರಾ, ಶೈಲೇಂದ್ರ ಬಾಬು ಬೇಡ ಆ ಪಿಕ್ಚರು ಅಂತ. ಇನ್ನೇನು ಮಾಡೋದು, ಏನಾರು ಬೇರೆ ಮಾಡಲೇಬೇಕಲ್ಲ, ಸಾಲ ಅಂತೂ ನಿಲ್ಲಲ್ಲ, ಬೆಳ್ಕೊಂಡು ಹೋಗ್ತಾ ಇರುತ್ತೆ. ನಾನೇನು ಮಾಡಿದೆ, ನಾಗಬಣ್ಣನ ಪರಿಚಯ ಇತ್ತಲ್ಲ, ನಮ್ಮ ಶಿವಸೇನೆಯಲ್ಲಿ ಆ್ಯಕ್ಟ್ ಮಾಡಿದ್ರಲ್ಲ, ನಾಗಬಣ್ಣನ ಅಪ್ರೋಚ್ ಮಾಡಿ ನಮ್ಮ ಪಾರ್ಥಿಬಂದೊಂದು ಭಾರತಿ ಕಣ್ಣಮ್ಮ ಅಂತ ಒಂದು ಪಿಕ್ಚರ್ ಬಂದಿತ್ತು. ಅದು VCD ತೊಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು, ಸರ್ ನಾನು ಇವ್ರನ್ನೆಲ್ಲ ಇಟ್ಟು ದುಡ್ಡು ಕಳ್ಕೊಂಡಿದ್ದೆ ಆಯಿತು, ಅವಾಗ ನಮ್ಗಿನ್ನೂ ಏಜ್ ಇತ್ತು, ಒಂದು ಪಿಕ್ಚರ್ ಮಾಡೋಂಗಿದ್ರೆ ನೋಡಿ ಸರ್. ಯಾಕೆಂದರೆ ಅವಾಗ ಅವ್ರದ್ದು ಜನ್ಮದ ಜೋಡಿ ಏನೋ ಚೆನ್ನಾಗಿ ಹೋಗಿತ್ತು ಪಿಕ್ಚರು. ಅದು ಒಂದು ವಿಲೇಜ್ ಬ್ಯಾಕ್ಗ್ರೌಂಡ್ ಆದ್ದರಿಂದ, ರೂರಲ್ ಸಬ್ಜೆಕ್ಟ್ ಆದ್ದರಿಂದ ನೋಡಿ ಸರ್ ಇದೇನಾದರೂ ವರ್ಕೌಟ್ ಮಾಡೋಕ್ಕಾಗತ್ತಾ. ಬೇಡ ರಮೇಶ್, ಒಂದು ಕೆಲಸ ಮಾಡೋಣ, ನಾನು ರೀಮೇಕೆಲ್ಲ ಮಾಡೋಕ್ಕೆ ಹೋಗಲ್ಲ, ನಾನೇ ಒಂದು ಇಂಡಿವಿಜುವಲಾಗಿ ಮಾಡೋಣ ನೋಡಿ ಅಂತ. ಈಗ ಹೆಂಗಾಗೋಯ್ತು, ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡ್ತೀವಿ ನಾನು ಕೇಳ್ತೀನಿ. ಫಸ್ಟ್ ನಾರಾಯಣ್ ಜೊತೆ ಪಿಕ್ಚರ್ ಮಾಡೋಕ್ಕೆ ಬಂದು ಶಿವಸೇನೆಗೆ ಹೋದೆ. ಇಲ್ಲಿ ತಾಯಿಕೋಟೆ ಸೀರೆ ಬಂದು ಆಕ್ಸಿಡೆಂಟ್ಲಿ ಸಿಕ್ತು. ಮೂರನೇದು ನೋಡಿ, ಅವರು ರಂಗೋಲಿ ಮಾಡ್ತಿದ್ದಾಗ ಇದನ್ನು ಮಾಡಿ ಅಂತ ಇವರೇ ಬಾಬು ವಿಶ್ವನಾಥ್ ಎಲ್ಲ ಪಾಪ ಒಳ್ಳೆ ಫ್ರೆಂಡ್ಸ್ಗಳು ನಾವೆಲ್ಲ, ಅದನ್ನು ಮಾಡೋಕ್ಕೆ ಹೋದೆ. ಅದು ಡೈವರ್ಟ್ ಆಯಿತು. ಈ ಕಡೆ ಇದನ್ನು ಮಾಡೋಕ್ಕೆ ಅಂತ ಹೋದಾಗ ರಿಚ್ಚಿ ಬರ್ಣ ಎಲ್ಲ ಸೇರ್ಕೊಂಡು ಒಂದು ಕತೆ ಹೇಳೋದು. ಅದು ಹೆಡ್ ಆಫೀಸ್ಗೆ ಅಂತ ಟು ಇ ಅಂತ ಏನೋ ಪಿಕ್ಚರು ಮಾಡಿದ್ರಲ್ಲ, ಆ ಸಬ್ಜೆಕ್ಟು ರಿಚ್ಚಿ ಬಂದು ನನಗೆ ಹೇಳಿದ್ರು. ನಾನು ಅದು ಯಾಕೋ ಸ್ವಲ್ಪ ಎಲ್ಲ ಬೋಟು ಅದು ಇದು ಎಲ್ಲ ಇತ್ತಲ್ಲ, ಸ್ವಲ್ಪ ಶಿಪ್ಪು ಅವೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬೇಡ ಅಂತ ಇದು ಮಾಡಿದೆ. ಆಮೇಲೆ ಇನ್ನೊಂದು ಪ್ಲ್ಯಾನ್ ಮಾಡಿದ್ದೀವಿ, ರಾಘುಗೆ ಅಂತಲೇ ಪ್ಲ್ಯಾನ್ ಮಾಡಿದ್ದು, ಇನ್ಸ್ಪೆಕ್ಟರ್ ಕಾಲ್ಸ್ ಅಂತ ಒಂದು ಸಬ್ಜೆಕ್ಟ್. ಅದು ಇದೆಲ್ಲ ಬಂದಿತ್ತು ನಮ್ಮಲ್ಲಿ, ಸೀರಿಯಲ್ಸ್ ಎಲ್ಲ ಬಂದಿತ್ತು ಅಂತ ಕಾಣುತ್ತದು. ಅದನ್ನು ಮಾಡೋಣ ಅಂದ್ಬಿಟ್ಟು ರೂಮ್ ಹಾಕ್ವಿ ಬ್ರಾಡ್ವೇಲಿ. ಆ ಟೈಮಲ್ಲಿ ಕೋಕಿಲ ಮೋಹನ್ ಅಲ್ಲಿ ಬರೋರು. ಅವರು ಅವಾಗ ಈ ಗಾಂಧಿ ಬಜಾರಲ್ಲಿ ಯಾವುದೋ ಬಿಲ್ಡಿಂಗ್ ಇತ್ತಂತೆ, ಅದ್ರದ್ದು ಏನೋ ವಿಷಯಕ್ಕೆ ಬರೋರು ಅವರು. ಇವರು ಅಲ್ಲಿಗೆ ಬರೋರಲ್ಲ, ಡಿಸ್ಕಷನ್ ಎಲ್ಲ ಮಾಡುವಾಗ ನೋಡಿ ಯೋಚನೆ ಮಾಡಿ ಅವನಿಗೂ ಒಂದು ವಾಪಸ್ಸು ಕನ್ನಡಕ್ಕೆ ಬಂದಂಗೆ ಆಗುತ್ತೆ, ರೀಎಂಟ್ರಿ. ನೀವು ಇಳೆಯರಾಜನ್ನೆಲ್ಲ ಕರ್ಕೊಂಬಂದಿದ್ವಿ, ಇದೊಂದು ಆಪರ್ಚುನಿಟಿ ನೋಡಿ. ನಾನು ಆ್ಯಕ್ಚುಲಿ ಏನು ನನಗೆ ಐಡಿಯಾ ಇರಲಿಲ್ಲ, ಫಸ್ಟ್ ಸಬ್ಜೆಕ್ಟ್ ರೆಡಿ ಆಗಲಿ ಆಮೇಲೆ ನೋಡೋಣ ಇರೋ ಬಗ್ಗೆ ಅಂತ ನಾನು ಅಂದ್ಕೊಂಡಿದ್ದು. ಯಾಕಂದರೆ ಅದರೊಳಗೆ ಏನು ಅಂದರೆ 2 ಕ್ಯಾರೆಕ್ಟರ್ ಬರ್ತವೆ. ಒಂದು CBI ಆಫೀಸರ್ ಅಂತ ಬರೋನೇ ಒಬ್ಬ, ಲಾಸ್ಟ್ನಲ್ಲಿ ರಿವೀಲ್ ಮಾಡೋದೇ ಇನ್ನೊಬ್ಬ, ಆ ಥರದ್ದೇನೋ. ಕೊನೆಗೆ ಇನ್ನೇನು ಬಿಡೋ ಅತ್ಲಾಗೆ ಹೆಂಗೋ ಜೊತೆಲವರಲ್ಲ, ನನ್ನ ಬಡ್ಜೆಟು ಕ್ಯಾಲ್ಕುಲೇಟ್ ಮಾಡಿಕೊಂಡೆ. ಆಮೇಲೆ ಶ್ರುತಿಗೆ ಹಾಕಿದ್ವಿ ಹೀರೋಯಿನ್ಗೆ. ಅದಕ್ಕೆ ಪ್ಯಾರಲೆಲ್ಲಾಗೂ ಇನ್ನೂ 3 ಜನ ಯಾರು ಹುಡುಗಿರಿದ್ರು, ಅವರೆಲ್ಲ ಎಲ್ಲೆಲ್ಲವರು ನಾನು ಮರ್ತೆ ಹೋಗಿದ್ದೀನಿ. ಪಾಪ ವಾಣಿಶ್ರೀ ಒಬ್ಬರು ನೋಡಿ, ಅದೇ ಶುಭಕಾಲ ಬರ್ತೈತೆ, ಶುಭಕಾಲ ಬರಲಿಲ್ಲ, ರಾಹುಗಾಲ ಸುತ್ಕೊಂಡ್ಬಿಡ್ತು.